Hi students, good morning everyone. This is Kirti ma'am. Today's EDP class. The next topic is the problems faced by women entrepreneurs. The last class we are discussed about what do you mean by entrepreneurship and functions of human entrepreneur and functions of women entrepreneur. Meaning of entrepreneurship, women entrepreneur and functions of women entrepreneur. Now the problems are faced by women entrepreneur. This is the last topic in this chapter. The first one is startup finance. Startup finance ಅಂದ್ರೆ ಒಂದು ಸಂಸ್ಥೆನ ಅಥವಾ ಒಂದು ಉದ್ದಿಮೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಫಸ್ಟ್ ಆಗಿ ಅಲ್ಲಿ ಎದುರಾಗೋದು ಫೈನಾನ್ಸ್ ಅಂದ್ರೆ ಹಣಕಾಸಿನ ಸಮಸ್ಯೆ ಯಾವ ರೀತಿಯಲ್ಲಿ ಅವರು ಫೇಸ್ ಮಾಡ್ತಾರೆ. It is observed that the women entrepreneur faces great problems in this regard than small business in general, as the family members are not in favor of supporting their ladies to take up business, in which it leads to problem to start and run the business. That is, it is observed that women entrepreneur they going to face the great problems, that is rather than the small business in general. As a family members also they're not allowed or they're not supporting for ladies. Yes or no? Yes, that is correct. ಎಷ್ಟೋ ಮನೆಗಳಲ್ಲಿ ಲೇಡೀಸ್ಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ, ಇನ್ವೆಸ್ಟ್ಮೆಂಟ್ ಕೂಡ ಕೊಡೋದಿಲ್ಲ, ಹಣನೂ ಕೊಡೋದಿಲ್ಲ ಅವರಿಗೆ, ಅವರು ಕೂಡ ಸಪೋರ್ಟ್ ಕೂಡ ಮಾಡೋದಿಲ್ಲ. ದಿಸ್ ಇಸ್ ಒನ್ ಆಫ್ ದ ಪ್ರಾಬ್ಲಮ್ ದೇ ಗೋಯಿಂಗ್ ಟು ಫೇಸ್, ದಟ್ ಈಸ್ ವುಮೆನ್ ಎಂಟರ್ಪ್ರೀನಿಯರ್ ದೇ ಗೋಯಿಂಗ್ ಟು ಫೇಸ್ ದ ಸ್ಟಾರ್ಟ್ಅಪ್ ಫೈನಾನ್ಸ್. ಅಂದ್ರೆ ಯಾವುದೇ ರೀತಿಯಾದಂತ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಥವಾ ಒಂದು ಉದ್ದಿಮೆನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಅದರ್ ಮೆಂಬರ್ಸ್ ಆಗಿರ್ಬೋದು ಯಾರು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಅಂಡ್ ಬಿಸ್ನೆಸ್ಗೆ ಬೇಕಾಗಿರುವಂತ ಇನ್ವೆಸ್ಟ್ಮೆಂಟ್ಗೂ ಕೂಡ ಅವರು ಹಣಕಾಸಿನ ಯಾವುದೇ ರೀತಿಯಾದಂತಹ ಹಣಕಾಸಿನ ವ್ಯವಸ್ಥೆನ ಮಾಡ್ಕೊಡೋದಿಲ್ಲ. ಇದರಿಂದ ಏನಾಗುತ್ತೆ, ಒಂದು ಪ್ರಾಬ್ಲಮ್ಸ್ ನ ಒಂದು ಉದ್ದಿಮೆಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಅದನ್ನ ರನ್ ಮಾಡೋದಕ್ಕೆ ತುಂಬಾ ಒಂದು ಹಣಕಾಸಿನ ಸಮಸ್ಯೆ ಅನ್ನೋದನ್ನ ಅವರು ಎದುರಿಸಬೇಕಾಗುತ್ತೆ. ದ ಸೆಕೆಂಡ್ ಒನ್ ಇಸ್ working capital requirements. Working capital requirements. The working capital required for maintaining finished stock to meet demands for production and for others administrative expenses. It will be very difficult to women entrepreneur to avoid such loan and facility from the financial institution as they are unable to provide security. The working capital requirements, the working capital required for maintaining finished stock to meet demands for production. The first two requirements, that is the working capital requirements, they're going to maintain the finished products or finished stock, and they're going to create a demand also for that product. And for others administrative expenses, ಅದು ಬೇರೆ ರೀತಿಯಾದಂತ ಒಂದು ನಿರ್ವಹಣೆ ಮಾಡುವಂತ ಖರ್ಚು ವೆಚ್ಚಗಳು ಹೇಗಿರುತ್ತೆ ಅಂದ್ರೆ, ಒಂದು ಮಹಿಳೆ ಒಂದು ಉದ್ಯಮನ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಒಂದು ರಾ ಮೆಟೀರಿಯಲ್ಸ್ ಅಂದ್ರೆ ಕಚ್ಚಾ ವಸ್ತುಗಳನ್ನ ತಗೊಂಡು ಬಂದು ಅದನ್ನ ಕೊನೆಯ ಒಂದು ಫಿನಿಶ್ ಗೂಡ್ಸ್ ಆಗಿ ಪ್ರಾಡಕ್ಟ್ ಆಗಿ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಉತ್ಪಾದನೆ ಮಾಡಿದ ನಂತರ ಅದನ್ನು ಮಾರುಕಟ್ಟೆಗೆ ಸಾಗಣೆ ಮಾಡಬೇಕು, ಮಾರುಕಟ್ಟೆಯಲ್ಲಿ ಅದರ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಬೇಕು. ಆಫ್ಟರ್ ದಟ್ ಈ ಎಲ್ಲಾ ರೀತಿಯಾದಂತ ಖರ್ಚು ವೆಚ್ಚಗಳನ್ನು ಕೂಡ ಅವರು ನೋಡ್ಕೊಳ್ಬೇಕಾಗುತ್ತೆ. ಅಂದ್ರೆ ಸಪ್ಲೈ ಮಾಡೋದು, ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಇರುತ್ತಲ್ವಾ, ಎಲ್ಲ ಖರ್ಚು ವೆಚ್ಚಗಳು ನೋಡ್ಕೊಳ್ಬೇಕಾಗುತ್ತೆ. ಅಂಡ್ it will be very difficult to women entrepreneur to avail such loan and facility from the financial institution, and as they are unable to provide security. The women in entrepreneur, they going to take a loan.
ಇವಾಗ ಯಾವುದೇ ರೀತಿಯಾದಂತಹ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬೇರೆ ಒಂದು ಬ್ಯಾಂಕ್ ಇಂದ ಲೋನ್ಸ್ ನ ತಗೊಳ್ಬೇಕಾದ್ರೆ ಆ ಲೋನ್ಸ್ ನ ತಗೊಳ್ಬೇಕಂದ್ರೆ ವಿ ಹ್ಯಾವ್ ಟು ಸೆಕ್ಯೂರಿಟಿಗೆ ಕೆಲವೊಂದು ಸೆಕ್ಯೂರಿಟಿನ ಇಟ್ಕೊಡ್ಬೇಕಾಗುತ್ತೆ. ಮೀನ್ಸ್ ಕೆಲವೊಂದು ವಸ್ತುಗಳನ್ನ ಅಲ್ಲಿ ಇಡಬೇಕಾಗುತ್ತೆ. ಅಲ್ಲಿ ಇಟ್ರೆ ಮಾತ್ರ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಲೋನ್ ನ ಅವ್ರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಸೆಕ್ಯೂರಿಟೀಸ್ ಇಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಲೋನ್ಸ್ ಅನ್ನೋದು ಪ್ರೊವೈಡ್ ಆಗೋದಿಲ್ಲ. ಇದರಿಂದ ಏನಾಗುತ್ತೆ, ಲೋನೇ ಸಿಕ್ಕಿಲ್ಲ ಅಂದ್ರೆ ಈ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ವರ್ಕ್ ಮಾಡೋದಕ್ಕೆ ಯಾವುದೇ ರೀತಿಯ ಬಂಡವಾಳನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ, ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ, ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ. ಆದ್ರೆ ಬಿಸ್ನೆಸ್ ನ ರನ್ ಆಗ್ಬೇಕಾದ್ರೆ ಮಧ್ಯದಲ್ಲಿ ಈ ಒಂದು ಏನು ಸಪ್ಲೈ ಮಾಡುವಂಥದ್ದು, ಮಾರ್ಕೆಟಿಂಗ್, ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಒಂದು ಎಕ್ಸ್ಪೆನ್ಸಸ್ ಇರುತ್ತೆ. ಇವೆಲ್ಲ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಏನ್ ಮಾಡ್ತಾರೆ, ಲೋನ್ಸ್ ನ ತಗೊಳ್ತಾರೆ, ಬಡ್ಡಿಯಾಗಿ ಒಂದು ಸಾಲ ತಗೊಳ್ತಾರೆ. ಇದರಿಂದ ಏನಾಗುತ್ತೆ, ಸಾಲ ತಗೊಳ್ಬೇಕಾದ್ರೆ ಅವರು ಕೆಲವೊಂದು ಮಾರ್ಟ್ಗೇಜ್ ಅಂದ್ರೆ ಕೆಲವೊಂದನ್ನ ಅವ್ರಿಗೆ ಕೊಟ್ಟು ಆಮೇಲೆ ಲೋನ್ ನ ಅಂದ್ರೆ ಸಾಲನ ತಗೊಳ್ಬೇಕಾಗುತ್ತೆ. ಅವ್ರದ್ದು ಯಾವುದೇ ಸೆಕ್ಯೂರಿಟಿ ಇಟ್ಟಿಲ್ಲ ಅಂದ್ರೆ ಅವ್ರಿಗೆ ಲೋನ್ ಸಿಗೋದು ಕಷ್ಟ ಆಗುತ್ತೆ. ದಟ್ ಇಸ್ ದ ಪ್ರಾಬ್ಲಮ್. Second one, working capital requirements. The third one, marketing skills. ಅಂದ್ರೆ ಮಾರುಕಟ್ಟೆಯ ಕೌಶಲ್ಯ. This is the major barrier for them to expand business or enter into business. This is the major barrier for them to expand the business and they're going to enter into a business. And maintaining existing business and access to fresh business requires strategic management skills. The woman entrepreneur, she also having some strategies in the marketing skills. They need or they require some strategies how to maintain the marketing. ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ ಒಂದು ಪ್ರಾಡಕ್ಟ್ ನ ನಾವು ಸಪ್ಲೈ ಮಾಡ್ತಾ ಇದೀವಿ ಅಂದ್ರೆ ಯಾವ ರೀತಿ ಅದರಲ್ಲಿ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಬೇಕು, ಡಿಮ್ಯಾಂಡ್ ತಕ್ಕ ಹಾಗೆ ನಾವು ಯಾವ ರೀತಿ ಅದನ್ನ ಸೇಲ್ ಮಾಡ್ಬೇಕು, ಹೇಗೆ ಸೇಲ್ ಮಾಡ್ಬೇಕು, ಅವಾಗ ಏನ್ ಮಾಡ್ಬೇಕು, ದೇ ಗೋಯಿಂಗ್ ಟು ಯೂಸ್ ದ ಸಮ್ ಸ್ಟ್ರಾಟಜೀಸ್ ನ ಅವರು ಯೂಸ್ ಮಾಡ್ಬೇಕಾಗುತ್ತೆ. ಅಂತ ಸ್ಟ್ರಾಟಜೀಸ್ ನ ಒಳಗೊಂಡಿರ್ಬೇಕು. ವುಮೆನ್ ಎಂಟರ್ಪ್ರೀನಿಯರ್ಸ್ಗೆ ಈ ಮಾರ್ಕೆಟಿಂಗ್ ಸ್ಕಿಲ್ಸ್ ಅನ್ನೋದು ಗೊತ್ತಿರ್ಬೇಕು. ಅಂಡ್ therefore marketing skills and technical skills have to be improved in the female entrepreneur. ಇದರಿಂದ ಏನಾಗುತ್ತೆ, ಫಸ್ಟ್ she know everything, the technical skills and marketing skills, and they going to improve the business. ಆದ್ರಿಂದ ಏನಾಗುತ್ತೆ, she going to improve a business. ಇಲ್ಲ ಅಂದ್ರೆ ಮಾರ್ಕೆಟಿಂಗ್ ಸ್ಕಿಲ್ಸ್, ಟೆಕ್ನಿಕಲ್ ಸ್ಕಿಲ್ಸ್ ಏನು ಗೊತ್ತಿಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಅನ್ನೋದು ಫೇಸ್ ಮಾಡಬೇಕಾಗುತ್ತೆ, ತುಂಬಾ ಲಾಸ್ ನಾವು ಅನುಭವಿಸಬೇಕಾಗುತ್ತೆ. The women entrepreneurs, they have some strategies how to use the strategies in marketing, and they're going to improve their marketing skill and technical skills also. The next one, management skills. Management skills. They are lacked management skills, although this is common to all entrepreneurs because they have lower experience in the business, but if tried in a proper and great extent, strategic management can be achieved easily. The management skill, the women entrepreneurs, she also the lack management skills there. Although this is commonly they're going to use the entrepreneur because they have lower experience in that. The management skills tumba lack andre tumba ಹಿಂದೆ ಉಳಿದಿದ್ರೆ the management skills ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಒಂದು ಆರ್ಗನೈಸೇಷನ್ ಅಥವಾ ಒಂದು ಎಂಟರ್ಪ್ರೀನಿಯರ್ ನ ಅನ್ನೋದ್ರಲ್ಲಿ ತುಂಬಾ ಒಂದು ನಾಲೆಜ್ ನ ಇಲ್ಲದೆ ಇದ್ರೆ, ಆಕೆಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಒಂದು ಬಿಸ್ನೆಸ್ ನ ರನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. And if tried in a proper and great extent, strategic management can be achieved easily.
ಅವೆಲ್ಲದನ್ನು ಕೂಡ ಅಚೀವ್ ಮಾಡ್ಬೇಕಂದ್ರೆ ಅಂದ್ರೆ ಶಿ ನೋ ಎವ್ರಿಥಿಂಗ್ ಅಂದ್ರೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಒಂದು ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನ ಪೂರ್ತಿ ಒಂದು ಡೀಟೇಲ್ಸ್ ಗೊತ್ತಿರ್ಬೇಕು, ಪ್ರಾಪರ್ ಆಗಿ ಗೊತ್ತಿರ್ಬೇಕು. ಅಂಡ್ ಇದರಿಂದ ಗ್ರೇಟ್ ಅಂದ್ರೆ ಪ್ರತಿಯೊಂದು ಸ್ಟ್ರಾಟಜೀಸ್ ನ ಎಲ್ಲಿ ಯೂಸ್ ಮಾಡ್ಬೇಕು, ಹೇಗೆ ಯೂಸ್ ಮಾಡ್ಬೇಕು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಯಾವ ರೀತಿಯ ಒಂದು ಸ್ಟ್ರಾಟಜೀಸ್ ನ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ಶಿ ಗೋಯಿಂಗ್ ಟು ಅಚೀವ್ ದ ಗೋಲ್ಸ್. ಈಸಿಯಾಗಿ ಆ ಗೋಲ್ಸ್ ನ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಒನ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್. ಅಂದ್ರೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ತುಂಬಾ ಹಿಂದುಳಿದಿದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ನಾಲೆಜ್ ಇಲ್ಲ ಅಂದ್ರೆ ದಟ್ ಇಸ್ ಲ್ಯಾಕ್ ಆಫ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಆ ರೀತಿ ಇದ್ರೆ ಒಂದು ಎಂಟರ್ಪ್ರೀನಿಯರ್ ಅಂದ್ರೆ ಒಂದು ಉದ್ಯಮನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ದ ನೆಕ್ಸ್ಟ್ ಒನ್, other problems. The society's attitude towards women entrepreneur, unequal opportunities between men and women, and very important among them are some of the social problems and the mindset of the family stopping the women entrepreneurs. In the other problems, the society attitudes towards women entrepreneur, that is unequal opportunities. Illi equal opportunities ಅನ್ನೋದನ್ನ ಕೊಡೋದಿಲ್ಲ ಅಂತ ಸೊಸೈಟಿಯಲ್ಲಿ. and the male female ಅನ್ನೋದು ಇರುತ್ತಲ್ವಾ, ಆ ರೀತಿಯಲ್ಲಿ that is unequal opportunities between men and women, and very important among them are some of the social problems. This is one of the social problems, means ತಾರತಮ್ಯ ಅಂತ ಹೇಳ್ತೀವಲ್ಲ, ಈ ರೀತಿಯಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸಮಾಜದಲ್ಲಿ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂಡ್ ದ ಮೈಂಡ್ ಸೆಟ್ ಆಫ್ ದ ಫ್ಯಾಮಿಲಿ, ದ ಸ್ಪಾಟಿಂಗ್ ದ ವುಮೆನ್ ಎಂಟರ್ಪ್ರೀನಿಯರ್, ಸ್ಟಾಪಿಂಗ್ ದ ವುಮೆನ್ ಎಂಟರ್ಪ್ರೀನಿಯರ್. ಈವನ್ ಇನ್ ದ ಫ್ಯಾಮಿಲಿ ಕಡೆಯಿಂದನೂ ಕೂಡ ಪ್ರೆಷರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿಯಾದಂತ ಒಂದು ಮಹಿಳೆ ಒಂದು ಸಂಸ್ಥೆಯನ್ನ ಅಥವಾ ಒಂದು ಉದ್ಯಮಿನ ಸ್ಥಾಪನೆ ಮಾಡಕ್ ಹೋದಾಗ ಫ್ಯಾಮಿಲಿ ಕಡೆಯಿಂದನೂ ಕೂಡ ತುಂಬಾ ಪ್ರೆಷರ್ಸ್ ಹಾಕಿ ಅದನ್ನ ಸ್ಟಾಪ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆಂದ್ರೆ ಸೊಸೈಟಿಲಿ ನಿನ್ ಕೈಯಲ್ಲಿ ಆಗೋದಿಲ್ಲ ಮಾಡೋದಕ್ಕೆ, ಯಾಕಂದ್ರೆ ನಿನ್ನ ಒಂದು ಕಾಂಪಿಟೇಷನ್ ಬೇರೆ ಮೆನ್ ಇರ್ತಾರೆ, ಅಂದ್ರೆ ಆ ವ್ಯಕ್ತಿಗಳು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅವರೆಲ್ಲ ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರು ಮಾಡ್ತಾರೆ, ಬಟ್ ನಿನ್ ಕೈಯಲ್ಲಿ ಆಗೋದಿಲ್ಲ ಅನ್ನೋ ಒಂದು ಪ್ರೆಷರ್ಸ್ ಇಂದ ಕೂಡ ಸ್ಟಾಪ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ದಟ್ ಒನ್ ಆಲ್ಸೋ ಒನ್ ಆಫ್ ದ ಪ್ರಾಬ್ಲಮ್. These are problems. These are the problems they're going to face. The problems faced by women entrepreneurs. The first one is startup finance, and the second one is working capital requirements. Third one, marketing skills and management skills and other problems. Illige ee first chapter close agutte. Now I'm going to give the assignment, that is EDP assignments. Almost ella assignments ನೀವು ಮಾಡಿದ್ರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಮಾಡಿದ್ರೆ. Now yeah, the final year ನಿಮಗೂ ಕೂಡ ಈಗ ಅಸೈನ್ಮೆಂಟ್ ಅನ್ನು ಕಂಪಲ್ಸರಿ, ಈ ಅಸೈನ್ಮೆಂಟ್ಸ್ ನ ನೀವು ಬರೀಬೇಕು. The same thing, the 2 marks, 6 marks and 14 marks questions ಇದೆ. ಬಟ್ ಬರೀಬೇಕಾಗಿರೋದು the A4 sheets. A4 sheets ಅಲ್ಲಿ ನೀವು ಅದನ್ನ ಬರೀಬೇಕು. A4 sheets ಅಲ್ಲಿ ಫಸ್ಟ್ ಪ್ರಿಂಟ್ ಪೇಜ್ ಬರಬೇಕು. ಇಂದ ಫಸ್ಟ್ ಪೇಜ್ ಅಲ್ಲಿ ನಿಮ್ಮ ಒಂದು ಕಾಲೇಜ್ ನೇಮ್, the college symbol and subject name. The next, from address and true address. Istu details irbeku. The EDP assignment, the first one is what is entrepreneurship. The second one, sahasodyama shilate endarenu. Second, what are the pros of the being an entrepreneur. They discuss the qualities of entrepreneurs. Briefly explain types of entrepreneur. Write the internal and external problems of small scale enterprises. Explain the characteristics of a successful entrepreneur. Next one, explain the phases influencing entrepreneur. That is phases influencing entrepreneurship. ಇಷ್ಟು ಕೂಡ ನಿಮಗೆ ಕ್ವಶನ್ಸ್. ಈ ಕ್ವಶನ್ಸ್ಗೆ ನೀವು ಆನ್ಸರ್ಸ್ ನ A4 ಶೀಟ್ಸ್ ಅಲ್ಲಿ ಒನ್ ಸೈಡ್ ಅಲ್ಲಿ ಮಾತ್ರ ಬರೀತಾ ಹೋಗ್ಬೇಕು. ನೀಟಾಗಿರ್ಬೇಕು, ಯಾವುದೇ ರೀತಿಯ ಮಿಸ್ಟೇಕ್ಸ್ ನ ಮಾಡಿರಬಾರ್ದು. ಜೊತೆಗೆ ಏನ್ 14 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 14 ಮಾರ್ಕ್ಸ್ ಕೂಡ ಎಲ್ಲ ಪಾಯಿಂಟ್ಸ್ಗೂ ಎಕ್ಸ್ಪ್ಲನೇಷನ್ ಕಂಪಲ್ಸರಿಯಾಗಿ ಇರಬೇಕು.
ನಿಮ್ಗೆ ಇಷ್ಟ ಬಂದಾಗ ಬರೀ ಪಾಯಿಂಟ್ಸ್ ನ ಬರ್ಕೊಂಡು ಬರೋದಲ್ಲ, ಖಂಡಿತವಾಗ್ಲೂ ಅದನ್ನ ಒಪ್ಕೊಳ್ಳೋದಿಲ್ಲ. ಇದು A4 ಶೀಟ್ ಅಲ್ಲಿ ಬರೀತಾ ಇರೋದ್ರಿಂದ ಪೂರ್ತಿ ಎಕ್ಸ್ಪ್ಲನೇಷನ್ ವಿತ್ ಇಂಟ್ರೊಡಕ್ಷನ್ ಅಂಡ್ ಕನ್ಕ್ಲೂಷನ್ ಪುಟಿಂಗ್ ಮಾರ್ಕ್ಸ್ ಕಂಪಲ್ಸರಿ ಆಗಿ ಇರಬೇಕು. ಈ ರೀತಿಯಲ್ಲಿ ಅಸೈನ್ಮೆಂಟ್ಸ್ ಇರಬೇಕು. ನಿಮ್ಗೇನ್ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿದೆ ಅಸೈನ್ಮೆಂಟ್ಸ್ ಹೇಗಿರ್ಬೇಕು ಅಂತ. ದ ಫಸ್ಟ್ ಪೇಜ್ ಅಲ್ಲಿ ಆಗ್ಲೇ ಹೇಳಿದಾಗೆ ಕಾಲೇಜ್ ನೇಮ್ ಅಂಡ್ ಸಬ್ಜೆಕ್ಟ್ ನೇಮ್ ಅಂಡ್ ಫ್ರಮ್ ಅಡ್ರೆಸ್ ಅಂಡ್ ಟು ಅಡ್ರೆಸ್ ಬರ್ತೀರಾ. ದ ಸೆಕೆಂಡ್ ಪೇಜ್ ಅಲ್ಲಿ ಕಂಟೆಂಟ್ ಅಂದ್ರೆ ನೀವು ಕ್ವಶನ್ಸ್ ನ ಮಾತ್ರ ಬರೀರಿ ನೀಟಾಗಿ. ದ ನೆಕ್ಸ್ಟ್ ಥರ್ಡ್ ಪೇಜ್ ಇಂದ ನೀವು ಕ್ವಶನ್ ವಿತ್ ಆನ್ಸರ್ಸ್ ನ ಬರ್ಕೊಂಡು ಹೋಗ್ತೀರಾ, ಎಂಡ್ ಮಾಡ್ತೀರಾ. ಇಷ್ಟು ಕೂಡ ನಿಮ್ಮ A4 ಶೀಟ್ಸ್ ಅಲ್ಲೇ ಇರ್ಬೇಕು. ನೋಟ್ಸ್ ನ ನಾನು ಸೆಂಡ್ ಮಾಡ್ತೀನಿ, ಇಂಗ್ಲಿಷ್ ಮೀಡಿಯಂ ಅಂಡ್ ಕನ್ನಡ ಮೀಡಿಯಂ. ಈವನ್ ಕನ್ನಡ ಮೀಡಿಯಂಗೆ ನಿಮ್ಗೆ ಆ ನೋಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಬೇಕು ಅನ್ನೋರು ದಯವಿಟ್ಟು ಕಾಲೇಜಿಗೆ ಬಂದು ನಂತರ ಟೆಕ್ಸ್ಟ್ ಬುಕ್ಸ್ ನ ತಗೊಂಡು ಹೋಗ್ಬೋದು. ಬಟ್ ಜೆರಾಕ್ಸ್ ಮಾಡಿಸ್ಕೊಂಡು ರಿಟರ್ನ್ ಮಾಡಿ ಹೋಗಿ. ಹಾಗನ್ಬಿಟ್ಟು ಯಾರೋ ಒಬ್ರು ಬಂದು ತಗೊಂಡು ಹೋದ್ರೆ ನಾನೇನ್ ಮಾಡೋದಕ್ಕಾಗಲ್ಲ. ನಿಮ್ಗೆ ಬೇಕಿದ್ದವ್ರು ಯಾರಿಗ್ ಬೇಕು ಅವ್ರು ಬಂದು ತಗೊಂಡು ಹೋಗ್ಬೋದು ಟೆಕ್ಸ್ಟ್ ಬುಕ್ ನ. ಎಸ್ ಓಕೆ, ಇಲ್ಲಿಗೆ ನಾನು ಈ ಒಂದು ಕ್ಲಾಸ್ ನ ಸ್ಟಾಪ್ ಮಾಡ್ತೀನಿ. ದಿಸ್ ಇಸ್ ಯುವರ್ ಅಸೈನ್ಮೆಂಟ್ ಕಂಪಲ್ಸರಿ ಆಗಿ ಎಲ್ಲರೂ ಕೂಡ ಬರೀಲೇಬೇಕು. ಈವನ್ ನೋಟ್ಸ್ EDP ನೋಟ್ಸ್ ನ ಬರೆಯೋ ಅವಶ್ಯಕತೆ ಇಲ್ಲ, ಬಟ್ ಕಂಪಲ್ಸರಿ ಆಗಿ ಏನ್ ಅಸೈನ್ಮೆಂಟ್ ಕ್ವಶನ್ಸ್ ಕೊಟ್ಟಿದ್ವಿ ವಿತ್ ಎಕ್ಸ್ಪ್ಲನೇಷನ್ ನೀಟಾಗಿ ಇರಬೇಕು. ಯಾವುದೇ ಮಿಸ್ಟೇಕ್ಸ್ ಮಾಡ್ಕೊಂಡ್ ಬಂದ್ರೆ ಖಂಡಿತವಾಗ್ಲೂ ನಾವು ತಗೊಳ್ಳೋದಿಲ್ಲ, ರಿಜೆಕ್ಟ್ ಮಾಡಿ ಕಳಿಸ್ತೀವಿ. ಜೊತೆಗೆ ಈ ಎಲ್ಲ ಅಸೈನ್ಮೆಂಟ್ಸ್ ಕೂಡ ನೀವು ಸಬ್ಮಿಟ್ ಮಾಡ್ಬೇಕು, ಒಂದೇ ದಿನದಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಡೇಟ್ ನ ಫಿಕ್ಸ್ ಮಾಡ್ತಾರೆ, ಆ ಡೇಟ್ ದಿನಾನೇ ನೀವು ತಂದು ಕೊಡ್ಬೇಕು. ಆ ಡೇಟ್ ಮುಗಿದ್ಮೇಲೆ ನೀವು ಯಾವತ್ತು ತಂದು ಕೊಟ್ಟರು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇಷ್ಟು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಅಸೈನ್ಮೆಂಟ್ಸ್ ಆಲ್ರೆಡಿ ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ, ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ನಿಮ್ಗೆ 2 ಸಬ್ಜೆಕ್ಟ್ಸ್ ಬರುತ್ತೆ, EDP ಮತ್ತೆ IT ಎರಡೂ ಕೂಡ ಇರುತ್ತೆ. EDP ಅಸೈನ್ಮೆಂಟ್ ನ ನಾನು ಕೊಡ್ತಾ ಇದ್ದೀನಿ. ಎಸ್, ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕಾಲ್ ಮಾಡಿ ತಿಳ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದ ಕ್ಲಾಸ್ and thank you. Take care.